ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಲಿವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಗಟ್ಟಿ ಇರುತ್ತಲ್ವ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಕಡಿಮೆನೇ ಇತ್ತು, ಒಂದು 3 ಇತ್ತು. ಅದಕ್ಕೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಮೆತ್ತಗಿರುತ್ತಲ್ವ ಲಿವರು, ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಕ್ಲೀನಾಗಿ ಕಟ್ ಮಾಡ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮೇಲೆ ಒಳಗಡೆ ಇದೆಲ್ಲ ಇರುತ್ತೆ, ಚರ್ಬಿ ಥರ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಇವಾಗ ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ನಾನು ಇದು ತುಂಬ ಯಾವಾಗ ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ನಮ್ಮ ಮಗಳು ಹುಟ್ಟಬೇಕಾದ್ರೆ ಇದನ್ನು ನಾನು ಕಲ್ತಿದ್ದು. ನಮ್ಮ ಅಣ್ಣ ಮನೇಲಿ ಮಾಡ್ತಾಯಿದ್ರು ಇದು ಚಿಕನ್ ಲಿವರು. ನಾನು ಯಾವಾಗಲೂ ಮಾಡಿರಲಿಲ್ಲ ಚಿಕನ್ ಲಿವರು. ನಮ್ಮ ಅಣ್ಣ ಮನೇಲಿ ಮಾಡ್ತಾಯಿದ್ರಲ್ವ, ಅಲ್ಲಿ ಒಂದು ಸಲ ಇವ್ರು ಹುಟ್ಟಬೇಕಾದ್ರೆ ಅವ್ರು ಒಂದು ಸಲ ಮಾಡಿದರು, ಅವ್ರ ಮನೆಗೆ ಹೋಗಿರ್ಬೇಕಾದ್ರೆ. ಆವಾಗ ಇದನ್ನು ನಾನು ಕಲ್ತ್ಕೊಂಡೆ ಹೆಂಗೆ ಮಾಡೋದು ಅಂತ. ಅದೇ ಥರನೇ ಇವಾಗ ನಾನು ಮಾಡ್ತಾಯಿರೋದು. ಇವಾಗ ಎಣ್ಣೆ ನೋಡಿ ಬಿಸಿ ಆದಮೇಲೆ ಫಸ್ಟು ಈ ಗಟ್ಟಿ ಇರುತ್ತಲ್ವ ಅದನ್ನು ನಾವು ಫಸ್ಟು ಎಣ್ಣೆಗೆ ಹಾಕ್ಕೊಬೇಕು. ಏನಕ್ಕಂದರೆ ಇದು ತುಂಬ ಗಟ್ಟಿ ಇರುತ್ತೆ, ಬೇಯೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ಇದನ್ನು ಫಸ್ಟ್ ಹಾಕ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಒಂದು 5 ನಿಮಿಷ ಒಂದು ಸ್ವಲ್ಪ ನೋಡಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನು ಒಂದು ಸ್ವಲ್ಪ ದಪ್ಪ ಪೀಸೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ದಪ್ಪನೇ ಹಾಕ್ಕೊಂಡಿದ್ದೀನಿ, ಸಣ್ಣ ಹಾಕ್ಕೊಂಡಿಲ್ಲ, ದಪ್ಪನೇ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಾದರೆ ಸಣ್ಣ ಕಟ್ ಮಾಡ್ಕೊಬೋದು. ಇದನ್ನು ಫ್ರೈ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ಆಮೇಲೆ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಇದು ಎಷ್ಟು ಇದಾಗಿದೆ ನೋಡಿ, ಈ ಥರ ರೋಸ್ಟ್ ಮಾಡಿಕೊಂಡು ಇವಾಗ ಮೆತ್ತಗಿದೆ ಅಲ್ವಾ, ಇದನ್ನೆಲ್ಲ ಅದ್ರ ಜೊತೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿರೋ ನೀರೆಲ್ಲ ಒಂದು ಸ್ವಲ್ಪ ಎಳ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಮಿಕ್ಸ್. ಅಷ್ಟವಾಗ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ. ಇವಾಗ ಈರುಳ್ಳಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ವ, ಅದಕ್ಕೆ ಹಸೆ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಉಪ್ಪು, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಅದು ಬೇಯುತ್ತೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಒಂದು
ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದು ಬೇಯಬೇಕು. ಇನ್ನೂ ನೀವು ಈರುಳ್ಳಿ ಜಾಸ್ತಿ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನನ್ನ ಕೈ ಒಂದು ಸ್ವಲ್ಪ ಕುಯ್ಕೊಂಡಿರೋದ್ರಿಂದ ನನಗೆ ಈರುಳ್ಳಿ ಕಟ್ ಮಾಡೋಕ್ಕಾಗಿಲ್ಲ ಜಾಸ್ತಿ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿನ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಆಮೇಲೆ ನಾನು ಮೆಣಸು ಆಮೇಲೆ ಚಕ್ಕೆ ಲವಂಗನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಏನಕ್ಕಂದರೆ ನಿಮ್ಮ ಮನೇಲಿ ಗರಂ ಮಸಾಲ ಇದ್ದರೆ ಹಾಕ್ಬೋದು. ನನ್ನ ಮನೇಲಿ ಗರಂ ಮಸಾಲ ಖಾಲಿಯಾಗಿದೆ, ಅದರಿಂದ ನಾನು ಏನು ಮಾಡ್ಕೊತಾ ಇದ್ದೀನಿ, ಇದನ್ನು ಹಾಕ್ಕೊತಾ ಇದ್ದೀನಿ. ನೀವು ಗರಂ ಮಸಾಲ ಇದ್ದರೆ ಅದನ್ನು ಇವಾಗಲೂ ಒಂದು ಸ್ಪೂನ್ ಹಾಕ್ಬಿಟ್ರೆ ನೀವೇನು ಇದನ್ನು ಹಾಕೋ ಅವಶ್ಯಕತೆ ಇಲ್ಲ. ನಾನು ಗರಂ ಮಸಾಲ ಖಾಲಿ ಆಗೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಬೈಯೋರ್ಗಳು ಒಂದು ಸ್ವಲ್ಪ ಬೆಂದ ಮೇಲೆ ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡಿ ಫ್ರೈ ರೆಡಿ. ಚಿಕನ್ ಲಿವರ್ ಫ್ರೈ ರೆಡಿ. ಇವಾಗ ನಾನು ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಲ್ವಾ, ಇದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸು ಆಮೇಲೆ ಲವಂಗ, ಒಂದು ಸ್ವಲ್ಪ ಚಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಇಟ್ಕೊಂಡು ಆಫ್ ಮಾಡಬೇಕು. ಈ ಚಪಾತಿಗೆ, ಪೂರಿಗೆ, ರೈಸ್ಗೆ, ಮುದ್ದೆಗೂ ತಿನ್ಬೋದು. ಎಲ್ಲದಕ್ಕೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಬೋದು. ನಾನು ಏನು ಹೇಳಿದ್ರೂ ಈಸಿಯಾಗಿ ಮಾಡೋದೇ ನಾನು ತೋರಿಸೋದು. ಅದೇ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ.